ವಿಠ್ಠಲ ರುಕುಮಾಯಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ. ಚಂದ್ರಶೇಖರ್, ಪುರುಷ, 6 ನವೆಂಬರ್ 1992, 3 ಗಂಟೆ 45 ನಿಮಿಷ. ಅನಂತಪುರದಲ್ಲಿ ಜನನ. ಪೂರ್ವ ಭಾದ್ರಪದ ನಕ್ಷತ್ರ, ಕುಂಭರಾಶಿ, ಕನ್ಯಾ ಲಗ್ನದಲ್ಲಿ ಜನನ. ಕನ್ಯಾ ಲಗ್ನ. ಬನ್ನಿ, ಹಾಗಾದರೆ ಯಾವ ಯೋಗದಲ್ಲಿ ಹುಟ್ಟಿದಿರಿ? ಭದ್ರ ಯೋಗದಲ್ಲಿ ಹುಟ್ಟಿದಿರಿ. ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್ ಸರ್, ನೋ ಪ್ರಾಬ್ಲಮ್. ಒಂದು, ನೀವು ನಿಮ್ಮ ವ್ಯಕ್ತಿತ್ವ. 2 ವ್ಯವಹಾರಗಳು. 3 ಪರಾಕ್ರಮ. 4 ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ. 5 ವಿದ್ಯೆ. 6 ಕಷ್ಟ. 7 ದಾಂಪತ್ಯ. 8 ಶತ್ರು. 9 ಭಾಗ್ಯ. 10 ಕೆಲಸ. 11 ಲಾಭ. 12 ವಿದೇಶಿ ಪ್ರಯಾಣ. ಯಾವುದೇ ಗ್ರಹ ಇಲ್ಲ. 0 to 6 ಆಗಲಿ ಅಥವಾ 24 to 29 ಆಗಲಿ ಇದ್ರೆ ಲಾಭ ಕೊಡಲ್ಲ. 6 ಇಂದ 24 ಇರಬೇಕು. 0 to 6 ಅಂದರೆ 0 to 10 ಇಯರ್ಸ್ ಅಂತ. 24 to 29 ಅಂದರೆ 65 ರಿಂದ 100 ವರ್ಷ. 6 ಇಂದ 24 ಅಂದರೆ 15 ರಿಂದ 60 ವರ್ಷ. ನೋಡಿ, ಇದನ್ನ ನಾವು ಯೌವನಾವಸ್ಥೆ ಅಂತ ಕರಿತೀವಿ. ಇದನ್ನು ನಾವು ಬಾಲ್ಯಾವಸ್ಥೆ ಅಂತ ಕರಿತೀವಿ. ಇದನ್ನೇ ನಾವು ವೃದ್ಧಾಪ್ಯಾವಸ್ಥೆ ಅಂತ ಕರಿತೀವಿ. ಇದನ್ನು ನಾವು ಯೌವನಾವಸ್ಥೆ ಅಂತ ಕರಿತೀವಿ. ಯಾವುದೇ ಗ್ರಹ ಯೌವನಾವಸ್ಥೆಯಲ್ಲಿದ್ದರೆ 100ಕ್ಕೂ 100 ಒಳ್ಳೆ ಫಲ ಸಿಗುತ್ತೆ. ಆದರೆ ರಾಹು ಆಗಲಿ ಕೇತು ಆಗಲಿ ಉಚ್ಚ ನೀಚ ಗ್ರಹಗಳು ಎಷ್ಟೇ ಡಿಗ್ರಿ ಇದ್ರೂ ಅವು ಒಳ್ಳೇದಲ್ಲ. ಯಾವುದೇ ಫಲ ಕೊಡ್ತಾರೆ. ಬನ್ನಿ, 1, 4, 7, 10 ಕೇಂದ್ರ ಆದರೆ 2 ಧನೇಶ, 11 ಲಾಭೇಶ. ನೋಡಿ, 1, 5, 9 ತ್ರಿಕೋಣ ಅಂತ ಕರೆದ್ರೆ ಇಲ್ಲಿ ನಾವು 6, 8, 12 ಕೆಟ್ಟ ಸ್ಥಾನ ಅಂತ ಕರಿತೀವಿ. 3 50-50 ಒಳ್ಳೇದು ಮಾಡ್ಬೋದು, ಕೆಟ್ಟದ್ದು ಮಾಡ್ಬೋದು. ನೋಡಿ, ಕನ್ಯಾ ಲಗ್ನದ ಯೋಗಕಾರಕ ಗ್ರಹ 1ನೇದೇ ಬುಧ, 2ನೇದು ಶುಕ್ರ, 3ನೇದು ಶನಿ, 4ನೇದು ಗುರು. ತಾತ್ಕಾಲಿಕ ಮಿತ್ರ ಸೂರ್ಯ ಆದರೆ ರಾಹು ಮತ್ತು ಕೇತು ತಾತ್ಕಾಲಿಕ ಮಿತ್ರರಾಗ್ತಾರೆ. ಆದರೆ ವಿಚಿತ್ರ ಆದರೂ ಸತ್ಯ ಏನು ಅಂದರೆ ಕುಜ ಅತಿ ದೊಡ್ಡ ವಿರೋಧಿ, ಚಂದ್ರ ಅತಿ ದೊಡ್ಡ ವಿರೋಧಿ. ಬನ್ನಿ, ಗ್ರಹಗಳ ಸ್ಥಿತಿಯನ್ನು ನೋಡೋಣ. ನೋಡಿ, ನೀಚ ಸೂರ್ಯ, ನೀಚ ಬುಧ, ನೀಚ ಸೂರ್ಯ, ನೀಚ ರಾಹು, ನೀಚ ಕುಜ, ನೀಚ ಕೇತು. ಹೆಂಗೆ ಹೇಳಿ ನಿಮ್ಮ ಜಾತಕ. ನಾನು ಇರೋ 9 ಗ್ರಹಗಳಲ್ಲಿ 4 ಗ್ರಹಗಳ ನೀಚ ಸ್ಥಾನದಲ್ಲಿದೆ. ಚಂದ್ರಶೇಖರ್ ಅವರು, ಹೌ ಟು ಎಕ್ಸ್ಪ್ಲೇನ್? ಯು ಟೆಲ್ ಮೀ ನಾ. How to explain? You tell me. ನೀಚ ರಾಹು, ನೀಚ ಕೇತು, ನೀಚ ಕುಜ, ನೀಚ ಸೂರ್ಯ. 4 ಗ್ರಹಗಳ ನೀಚ. ಉಚ್ಚ ಸ್ಥಾನದಲ್ಲಿ ಯಾರು ಇಲ್ಲ ಬಿಡಿ, ಬಿಟ್ಟಾಕ್ಬಿಡಿ ಅದನ್ನ. ಬನ್ನಿ ನೋಡೋಣ ಜಾತಕ. ಅದು ಅಲ್ಲದೇನೆ ಹೇಳಿದೆ ನಾನು ಇವಾಗ, ನೀಚ ಹೇಳಿದೆ. ಬನ್ನಿ, 1ನೇ ಮನೆಯಲ್ಲಿ ಗುರು ಇದ್ದಾನೆ. ಕರೆಕ್ಟಾ? 1ನೇ ಮನೆಯಲ್ಲಿ ಗುರು ಇದ್ದಾನೆ. ಹಾಗಾಗಿ ಇಲ್ಲಿ ಗುರು ಏನು ಮಾಡ್ತಾನೆ ಅಂದರೆ 1,
4 ಹಾಗೂ 7 ಈ 3 ಭಾವದ ಫಲವನ್ನು ಕೊಡ್ತಾನೆ. ಈ 3 ಭಾವದ ಫಲವನ್ನು ನಿಮ್ಗೆ ಕೊಡ್ತಾನೆ. ಯಾರು? ಬುಧ, ಗುರು. ಅದು ಅಲ್ಲದೇನೆ ಇದನ್ನು ನಾವು ಕುಬೇರ ಯೋಗ ಅಂತ ಕರಿತೀನಿ. ಏನಂತ ಕರಿತೀನಿ? ಕುಬೇರ ಯೋಗ ಅಂತ ಕರಿತೀನಿ. ನೋಡಿ, 1ನೇ ಭಾವದ ಫಲವನ್ನು ಏನೇನು ಅನುಭವಿಸ್ತೀರಿ? ವ್ಯಕ್ತಿತ್ವ ಬಹಳ ಚೆನ್ನಾಗಿರುತ್ತೆ, ಜವಾಬ್ದಾರಿ ಅಂತ ಮನುಷ್ಯ ಆಗಿರ್ತೀರಿ, ರೆಸ್ಪಾನ್ಸಿಬಲ್ ಅನ್ನು ತಗೋತೀರಿ, ಹೆಗಲ ಮೇಲೆ ಬೇರೆಯವರ ಕಷ್ಟಗಳನ್ನು ಹಾಗೂ ಸುಖವನ್ನು ಹೇರಿಕೊಳ್ಳುವಂಥ ವ್ಯಕ್ತಿತ್ವ ನಿಮ್ದಾಗಿರುತ್ತೆ. ಒಳ್ಳೆಯ ಗುಣಗಳನ್ನು ಬೆಳೆಸ್ಕೋತೀರಿ, ಒಳ್ಳೆಯ ವಿಚಾರಗಳಿಗೆ ಬಹಳ ಬೆಲೆ ಕೊಡ್ತೀರಿ, ಒಳ್ಳೆಯ ಸಂಗತಿಗಳಿಗೆ ಆಸಕ್ತಿಯನ್ನು ಕೊಡ್ತೀರಿ. ಅದು ಅಲ್ಲದೆ ನಿಮ್ಮ ಆಸಕ್ತಿ ಒಳ್ಳೆಯ ಸಂಗತಿಗಳಿಗೆ ಇರುತ್ತೆ. ಅದು ಅಲ್ಲದೆ ಮೆಂಟಲಿ ಫಿಸಿಕಲಿ ಬಹಳ ಸ್ಟ್ರಾಂಗ್ ಇರ್ತೀರಿ. ಅದು ಅಲ್ಲದೆ ಆಸೆ ಆಕಾಂಕ್ಷೆಗಳನ್ನು ಎಲ್ಲವನ್ನೂ ಈಡೇರಿಸ್ಕೊಳ್ಳೋದಲ್ಲದೆ ಒಳ್ಳೆಯ ಇಮೇಜನ್ನು ಬೆಳೆಸ್ಕೋತೀರಿ. ಬುದ್ಧಿವಂತಿಕೆ ನಡೆಯೋದಲ್ದೇ ಗ್ರಾಸ್ಪಿಂಗ್ ಪವರ್ ಬಹಳ ಚೆನ್ನಾಗಿರುತ್ತೆ. ನಿಮ್ಮ ಟೇಸ್ಟ್ ಬಹಳ ಚೆನ್ನಾಗಿರುತ್ತೆ. ಅದು ಅಲ್ಲದೆ ವ್ಯಕ್ತಿತ್ವಕ್ಕೆ ತುಚಿ ಬರದಂಗೆ ನಡ್ಕೋತೀರಿ. ಬಹಳ ವಿನಮ್ರ ಬುದ್ಧಿಯವರಾಗಿರ್ತೀರಿ, ನೀತಿ ರೀತಿಯನ್ನೋರಾಗಿರ್ತೀರಿ. ಅದು ಅಲ್ಲಿ ದೇವರ ಮೇಲೆ ವಿಪರೀತ ನಂಬಿಕೆ, ಗುರು ಹಿರಿಯರನ್ನು ಬಹಳ ಪ್ರೇಮದಿಂದ ನೋಡ್ತೀರಿ, ಚಿಕ್ಕವರನ್ನು ಪ್ರೀತಿಯಿಂದ ಕಾಣ್ತೀರಿ. ಮೋಸ ವಂಚನೆಗೆ ನೀವು ಯಾವತ್ತೂ ಬಲಿಯಾಗೋದಿಲ್ಲ, ಮತ್ತೊಬ್ಬರನ್ನು ಬಲಿ ಮಾಡೋದಿಲ್ಲ. ಇದು 1ನೇ ಭಾವದ ಫಲ. ಅದೇ ರೀತಿ 4ನೇ ಭಾವದ ಫಲ, ಬಹಳ ಜವಾಬ್ದಾರಿಯುತ ವ್ಯಕ್ತಿಯಾಗಿರ್ತೀರಿ. ಮನೆಯ ಬಗ್ಗೆ ಬಹಳ ಕಾಳಜಿ ಇರುತ್ತೆ. ಮನೆ ಎಲ್ಲ ಕೆಲಸಗಳನ್ನು ರೆಸ್ಪಾನ್ಸಿಬಲ್ ಇಂದ ಮಾಡುವುದಲ್ಲದೆ ತಾಯಿ ಮೇಲೆ, ಅಕ್ಕ ತಂಗಿ, ಅಣ್ಣ ತಮ್ಮನ ಮೇಲೆ ಬಹಳ ಪ್ರೇಮದಿಂದ ಅವ್ರನ್ನೆಲ್ಲರನ್ನೂ ಒಗ್ಗೂಡಿಸ್ಕೊಂಡು ಹೋಗುವಂಥ ವ್ಯಕ್ತಿತ್ವ ಆಗಿರುತ್ತೆ. ಯಾವುದೇ ವ್ಯವಹಾರ ಮಾಡಲಿ, ಬಿಸ್ನೆಸ್ ಮಾಡಲಿ, 100ಕ್ಕೆ 100 ಫಲ ತಗೋತೀರಿ. ನೆಮ್ಮದಿಯ ಬದುಕನ್ನು ಬದುಕ್ತೀರಿ, ಸುಖಮಯ ಜೀವನವನ್ನು ಸಾಗಿಸ್ತೀರಿ, ಒಳ್ಳೆಯ ಪ್ರಾಪರ್ಟಿ ಮಾಡ್ಕೊಂಡಿರ್ತೀರಿ, ಹೈಯರ್ ಎಜುಕೇಷನ್ ಆಗಿರುತ್ತೆ. ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಯಾವತ್ತೂ ಬರೋದಿಲ್ಲ. ಹೊಂದಾಣಿಕೆಯ ಬದುಕನ್ನು ಬದುಕ್ತೀರಿ. ಮನೆ ಸ್ಥಿತಿ ಎಷ್ಟೇ ಕೆಟ್ಟದಿದ್ರು ಅದನ್ನು ಎತ್ತರಕ್ಕೆ ತಗೊಂಡು ಹೋಗುವಂಥ ಪ್ರಯತ್ನ ನಿಮ್ಮದಾಗಿರುತ್ತೆ. ಸ್ಟೈಲ್ ಆಫ್ ಲಿವಿಂಗ್ ಬಹಳ ಚೆನ್ನಾಗಿರೋದಲ್ದೇ ಮನೆಗೆ ಬಂದವ್ರನ್ನ ಪ್ರೇಮದಿಂದ ನೋಡ್ತೀರಿ. ಅದು ಅಲ್ಲದೆ ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡೋದಲ್ದೇ ಹಣ, ಸಂಪತ್ತು, ಆಭರಣ, ವಜ್ರ, ವೈಡೂರ್ಯ ಇಂಥವೆಲ್ಲ ಖರೀದಿ ಮಾಡೋದಲ್ದೇ ಮನೆ, ಫಾರ್ಮ್ ಹೌಸು ಇಂಥವು ಫಲವನ್ನು ಖರೀದಿ ಮಾಡ್ತೀರಿ. ಇದು 4ನೇ ಭಾವದ ಫಲ. ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ. ಹೌದು, ಹೆಂಡತಿ ಒಳ್ಳೆಯ ಗುಣಗಳ ಉಳ್ಳವಳಾಗಿರ್ತಾಳೆ, ಹೊಂದಾಣಿಕೆ ಉಳ್ಳವಳಾಗಿರ್ತಾಳೆ, ಜೊತೆಗೆ ಹೆಜ್ಜೆ ಇಡುವಂಥವಳಾಗಿರ್ತಾಳೆ, ಜೊತೆಗೆ ಸಾಥ್ ಕೊಡುವಂಥವಳಾಗಿರ್ತಾಳೆ. ದಾಂಪತ್ಯದ ಆಯುಷ್ಯ ಬಹಳ ದೊಡ್ಡದಾಗಿರುತ್ತೆ. ದಿನನಿತ್ಯ ಬರೋ ದುಡ್ಡಿಗೆ ಏನೂ ಕಡಿಮೆ ಇರೋದಿಲ್ಲ. ಒಳ್ಳೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಿದರೂ ಸಕ್ಸಸ್ ಆಗೋದಲ್ಲದೆ ಒಳ್ಳೆ ಸೆಕ್ಸುವಲ್ ದಾಂಪತ್ಯವನ್ನು ಅನುಭವಿಸ್ತೀರಿ. ದಿನನಿತ್ಯದ ನಡವಳಿಕೆಗೆ ಏನೂ ಕಡಿಮೆ ಇರೋದಿಲ್ಲ. ಒಂದೇ ಲೆವೆಲ್ ಜೀವನ ಸಾಗಿಸ್ತೀರಿ. ಸ್ವಂತ ಬಿಸ್ನೆಸ್ ಮಾಡಿದರೆ 100% ಲಾಭ ಮಾಡ್ತೀರಿ. ಪ್ರೊಫೆಷ್ನಲಿ ಒಳ್ಳೆ ವ್ಯಕ್ತಿತ್ವ, ಒಳ್ಳೆ ಸ್ಟೇಜನ್ನು ತಲುಪ್ತೀರಿ. ಇದು 7ನೇ ಭಾವದ ಫಲ. ಯಾರ ಜಾತಕದಲ್ಲಿ ಕುಬೇರ ಯೋಗ ಆಗುತ್ತೋ ಅವ್ರಿಗೆ ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಹೆಂಡತಿ, ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಧಾರ್ಮಿಕ ಮುಖ್ಯ ಕೆಲಸಗಳು, ಮಾನ, ಪ್ರತಿಷ್ಠೆ, ಸಂಪತ್ತು, ಐಶ್ವರ್ಯ, ಕೀರ್ತಿ, ಸ್ಥಾನ, ಯಶಸ್ಸು, ಆರೋಗ್ಯ, ಆಯುಷ್ಯವನ್ನು ಕೊಟ್ಟು ಜೀವನದಲ್ಲಿ ನಿಮ್ಮನ್ನು ಬಹಳ ಎತ್ತರ ಸ್ಥಾನದಲ್ಲಿ ಆ ದೇವರು ಇಟ್ಟಿರ್ತಾನೆ. ಸುಖಮಯ ಜೀವನವನ್ನು ಸಾಗಿಸ್ತಾನೆ ಹಾಗೂ ನೀತಿ ರೀತಿಯಿಂದ ಬದುಕ್ತೀರಿ ಅಂತ ಯೋಗ ಚಂದ್ರಿಕೆ ಬುಕ್ಕಿನಲ್ಲಿ ಕುಬೇರ ಯೋಗದ ಬಗ್ಗೆ ಬಹಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ. ಆದರೆ ನಾನು ಹೇಳುವ ಗ್ರಹಗಳ ಶಾಂತಿ ನೀವು ಮಾಡಿಕೊಳ್ಳಲ್ಲ ಅಂದರೆ ಯೋಗನೂ ವರ್ಕ್ ಆಗಲ್ಲ ಸ್ವಾಮಿ. ನಾನು ಹೇಳುವ ಶಾಂತಿಗಳನ್ನು ನೀವು ನಡೆಸ್ಕೊಳ್ಳಿಲ್ಲ ಅಂದರೆ ಸುಮ್ಮನೆ ವೇಸ್ಟ್ ಸ್ವಾಮಿ. ನಾನು ಹೇಳಿದ್ದು ನೀವು ಕೇಳಿದ್ದು.
ಸೂರ್ಯ ಎರಡನೇ ಭಾವದಲ್ಲಿ ನೀಚನಾಗಿದ್ದಾನೆ. ಸರ್ಕಾರದಿಂದ ಬಹಳ ತೊಂದರೆಗೀಡಾಗ್ತೀರಿ. ಸರ್ಕಾರದಲ್ಲಿ ಕೇಸು, ಕೋರ್ಟು, ಕಚೇರಿ ಅಂತ ವಿಪರೀತ ಅಡ್ಡಾಡ್ತೀರಿ. ಒಂದನೇದ್ದು. ಎರಡನೇದ್ದು, ತಂದೆಯನ್ನು ಬೇಗ ಕಳ್ಕೊಂಡಿರ್ತೀರಿ, ಇಲ್ಲ ತಂದೆಯಿಂದ ದೂರ ಆಗಿರ್ತೀರಿ. ಇವೆರಡು ಅಂಕರು ಬಹಳ ಇಂಪಾರ್ಟೆಂಟು. ಇವೆರಡರಲ್ಲಿ ಯಾವ ಸತ್ಯ ಅನ್ನೋದು ನೀವೇ ಹೇಳಬೇಕು ನನಗೆ. ಒಂದು, ಕೋರ್ಟು ಕಚೇರಿ ವಿಪರೀತ ಅಡ್ಡಾಡ್ತೀರಿ, ಇಲ್ಲ ತಂದೆಯಿಂದ ದೂರ ಆಗಿರ್ತೀರಿ, ಇಲ್ಲ ತಂದೆಯಿಂದ ಅನ್ಯಾಯವನ್ನು ಮಾಡ್ಕೊಂಡಿರ್ತೀರಿ. ಈ ಮನೆ ಸ್ವಾಮಿ ಮೂರನೇ ಭಾವದಲ್ಲಿ ಇರೋದ್ರಿಂದ ನಿಮ್ಮ ವ್ಯವಹಾರಗಳು ಯಾವುದೂ ನೀವು ಕೈಲೇ ವ್ಯವಹಾರ ಮಾಡಬಾರ್ದು. ಹೌದು, ನಿಮ್ಮ ಕೈಯಿಂದ ಯಾವುದೇ ವ್ಯವಹಾರ ಮಾಡಿದ್ರು ಸಕ್ಸಸ್ ಆಗುವುದಿಲ್ಲ. ವಿಪರೀತ ಸಿಟ್ಟಿನ ವ್ಯಕ್ತಿತ್ವ ಆಗಿರ್ತೀರಿ ನೀವು. ಸಿಟ್ಟು ಅಷ್ಟಿಷ್ಟು ಬೇಗ ಬರಲ್ಲ ನಿಮಗೆ. ಎಲ್ಲರೂ ಯಾರನ್ನೂ ನಂಬಲ್ಲ ನೀವು. ನಂಬೋದೇ ಬಹಳ ರೇರ್ ಮನುಷ್ಯ ನೀವು. ಹೌದಾ? ನೋಡಿ, ವ್ಯವಹಾರಗಳು ಎಲ್ಲವೂ ಕೆಡ್ತವೆ. ಬಿಹೇವಿಯರಲ್ಲಿ ಬಹಳ ವ್ಯತ್ಯಾಸ ಬರುತ್ತೆ. ನಡವಳಿಕೆಯಲ್ಲಿ ವಿಪರೀತ ತೊಂದರೆ ಆಗುತ್ತೆ. ದುಡ್ಡಿನ ಒಳ ಅರಿವು ಹೊರವರಿವು ಹೇಳ್ತೀನಿ, ವಿಪರೀತ ಪ್ರಾಬ್ಲಮೆಟಿಕ್ ಆಗುತ್ತೆ. ನಿಮ್ಮ ಸಂಬಂಧಿಗಳು ನಿಮಗೆ ಹೆಲ್ಪ್ ಮಾಡೋದಿಲ್ಲ. ಸಂಬಂಧಿಗಳಿಂದ ದೂರ ಇರ್ತೀರ. ಹೊಂದಾಣಿಕೆ ಬದುಕು ಬಹಳ ಕಷ್ಟ ಆಗುತ್ತೆ. ಹಣ ಸೇವ್ ಮಾಡೋಲ್ಲ, ಬರೀ ಹೋಗುತ್ತೆ ಹಣ ಹೊರಗಡೆ. ಊಟದ ವಿಚಾರದಲ್ಲಿ ಬಹಳ ತೊಂದರೆಗೀಡಾಗ್ತೀರಿ. ದುಡ್ಡಿನ ಒಳಹರಿವು ಇದ್ರೂ ಸಹ ಹೊರಹರಿವೇ ಹೆಚ್ಚಿಗಿರುತ್ತೆ. ಹೊಂದಾಣಿಕೆ ಬದುಕು ಕಷ್ಟ, ಪರಿಸ್ಥಿತಿ ಬಹಳ ಕಠಿಣ ಆಗುತ್ತೆ. ಮಾತಿನಲ್ಲಿ ವಿಪರೀತ ಸಿಟ್ಟು, ಬಿರುಸುತನ ಇರುತ್ತೆ. ಮಾತಿನ ದಾಟಿ ಯಾರಿಗೂ ಇಷ್ಟವಾಗೋದಿಲ್ಲ. ಸಂಸ್ಕಾರ, ನೆಮ್ಮದಿಯ ಬದುಕು ಬಹಳ ಕಷ್ಟ ಆಗುತ್ತೆ. ದಯವಿಟ್ಟು ಸೂರ್ಯ ಶಾಂತಿ ಮಾಡ್ಕೊಳ್ಳಿ. ದಯವಿಟ್ಟು ಸೂರ್ಯ ಶಾಂತಿ ಮಾಡ್ಕೊಳ್ಳಿ. ಬಹಳ ಒಳ್ಳೆ ಫಲವನ್ನು ಪಡಿತೀರಿ. ನೋಡಿ, ಮೂರನೇ ಮನೆಯಲ್ಲಿ ಬುಧ ಮತ್ತು ಶುಕ್ರ ವಿತ್ ರಾಹು. ಇಲ್ಲಿ ರಾಹು ಕೇತು ಶಾಂತಿ ಆಗಲಿಲ್ಲ ಅಂದ್ರೆ ಎರಡು ಕೆಟ್ಟ ದೋಷಗಳಾಗ್ತವೆ. ಯಾವ್ಯಾವ? ಒಂದು ಲಂಪಟ ದೋಷ, ಇನ್ನೊಂದು ಜಡತ್ವ ದೋಷ. ಭಾರಿ ಕೆಟ್ಟ ದೋಷಗಳು. ನೀವು ರಾಹು ಕೇತು ಶಾಂತಿ ಮಾಡಿಕೊಂಡ್ರೆ ಪ್ರಬಲ ವಸುಮತಿ ಯೋಗ ಆಗುತ್ತೆ. ಪ್ರಬಲ ವಸುಮತಿ ಯೋಗ ಆಗುತ್ತೆ. ಹೆಂಗ್ ಮಾಡ್ತೀರಿ? ಆ ಪ್ರಬಲ ವಸುಮತಿ ಯೋಗ ನೀವು ಅನುಭವಿಸ್ಬೇಕಂದ್ರೆ ಇಲ್ಲೇ ರಾಹು ಕೇತು ಶಾಂತಿ ಆಗ್ಬೇಕು. ಯಾಕಂದ್ರೆ ರಾಹು ಇಲ್ಲೇ ನೀಚನಾಗಿದ್ದಾನೆ. ರಾಹು ಇಲ್ಲೇ ಬಹಳ ನೀಚನಾಗಿದ್ದಾನೆ. ಸೊ ಹೀಗಾಗಿ ಮೊದಲು ಫಸ್ಟ್ ಒಂದು ಕೆಲಸ ಮಾಡೋಣ. ಮೊದಲು ನಾವು ಲಂಪಟ ದೋಷದ ಬಗ್ಗೆ ಮಾತಾಡೋಣ. ಲಂಪಟ ದೋಷ ಮಾಡೋದು ಒಂದೇ ಒಂದು ಹೆಣ್ಣಿನಿಂದ ಮೋಸ. ಹೆಣ್ಣು ನೀವು ಮೋಸ ಮಾಡುತ್ತೆ, ಇಲ್ಲ ಹೆಣ್ಣಿಗೆ ನೀವು ಮೋಸ ಮಾಡ್ತೀರ. ಹೊನ್ನನ್ನು ಕಳ್ಕೋಬಹುದು, ಮಣ್ಣನ್ನು ಕಳ್ಕೋಬಹುದು, ಜೂಜಾಡಬಹುದು, ಇಲ್ಲ ಕೆಟ್ಟ ಚಟಗಳನ್ನು ಕಲಿಯಬಹುದು. ಅದೇ ಕೆಟ್ಟ ಚಟ, ಡ್ರಿಂಕ್ಸ್, ಸಿಗರೇಟ್, ಇವೆಲ್ಲ ಕೆಟ್ಟ ಚಟಗಳನ್ನು ಕಲಿಯಬಹುದು. ಇಲ್ಲ ಅಂದ್ರೆ ಮೋಸ ಹೋಗ್ಬೋದು. ಇಷ್ಟರಲ್ಲಿ ಯಾವುದಾದ್ರೂ ಒಂದು ಲಂಪಟ ದೋಷ ಜನರೇಟ್ ಮಾಡುತ್ತೆ. ಕಟ್ಕೊಂಡು ಹೆಂಡತಿ ಮೋಸ ಮಾಡ್ಬೋದು, ಇಲ್ಲ ಕಟ್ಕೊಂಡು ಹೆಂಡತಿ ನೀವು ಮೋಸ ಮಾಡ್ಬೋದು, ಇಲ್ಲ ಎಲ್ಲಾದ್ರೂ ದುಡ್ಡು ಕಳ್ಕೋಬಹುದು, ಇಲ್ಲ ಎಲ್ಲಾದ್ರೂ ಆಸ್ತಿ ಕಳ್ಕೋಬಹುದು. ಬರೀ ಜೂಜಾಡ್ಕೊಂತ ಬರೀ ವೇಸ್ಟ್ ಜೀವನ ಮಾಡ್ಬೋದು. ಕೆಟ್ಟ ಚಟಗಳಿಗೆ ಬಲಿಯಾಗಿ ಆರೋಗ್ಯ ಮಾಡ್ಕೋಬಹುದು, ಮೋಸದ ಆಟ ಆಡಬಹುದು. ಇವೆಲ್ಲವೂ ಲಂಪಟ ದೋಷ ಮಾಡಿಸುತ್ತೆ. ಚಂದ್ರಶೇಖರ್ ಅವರೇ ಬಹಳ ಹುಷಾರಾಗಿರ್ಬೇಕು ನೋಡಿ. ಇಲ್ಲೇ ಶುಕ್ರ ಹಾಗೂ ಬುಧ ಹಾಗೂ ಜಡತ್ವ ದೋಷ. ಜೀವನದಲ್ಲಿ ಒಂದಿಲ್ಲ ಒಂದಿನ
ಹಾಸಿಗೆ ಹಿಡಿಯೋದು ನಿಜ. ಹಾಸಿಗೆ ಹಿಡಿದ್ರೆ 1 ವರ್ಷ 2 ವರ್ಷ ಹಿಡಿಯಲ್ಲ, ನೀವು ಒಂದು ಕನಿಷ್ಠ 4-5 ವರ್ಷ ಹಾಸಿಗೆ ಹಿಡಿತೀರ. ಅದುವೇ ಜಡತ್ವ ದೋಷ. ವಿಪರೀತ ಸೋಮಾರಿತನ, ಯಾವುದಾದ್ರೂ ದೇಹದಲ್ಲಿ ಅಂಗಾಂಗಕ್ಕೆ ತೊಂದರೆಯಾಗಿ ಹಾಸಿಗೆ ಹಿಡಿಯುವ ಪರಿಸ್ಥಿತಿ ಬರುತ್ತೆ. ಬುದ್ಧಿಗೆ ಬರ್ಬೋದು, ಬಾಯಿಗೆ ಬರ್ಬೋದು, ಕುತ್ತಿಗೆಗೆ ಬರ್ಬೋದು, ಎದೆಗೆ ಬರ್ಬೋದು, ಹೊಟ್ಟೆಗೆ ಬರ್ಬೋದು, ಕಾಲಿಗೆ ಬರ್ಬೋದು. ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಟುಡೇ ಓಕೆ, ಟುಮಾರೋ ಡೆಫಿನೆಟ್, ಇಂಪಾಸಿಬಲ್. ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ಜಡತ್ವ ದೋಷ ಒಳ್ಳೆಯದಲ್ಲ. ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ರಾಹು ಒಬ್ಬನೇ ನೋಡಿ, ರಾಹು ಒಬ್ಬನೇ ಇದ್ರೆ ಓಕೆ, ರಾಹು ಯಾರದೇ ಜೊತೆ ಸೇರ್ಕೊಂಡ್ರು ಕೆಟ್ಟದ್ದೇ. ರಾಹು ಒಂಥರ ವಿಷ ಇದ್ದಂಗೆ, ರಾಹು ಒಂಥರ ಪೆಸ್ಟಿಸೈಡ್ ಇದ್ದಂಗೆ, ರಾಹು ಒಂಥರ ಅಸಿಡ್ ಇದ್ದಂಗೆ. ಅದು ಒಂದೇ ಇದ್ರೆ ಯಾರಿಗೂ ಹಾನಿ ಮಾಡಲ್ಲ. ಜೊತೆಗೆ ಯಾರಾದರೂ ಡ್ರಿಂಕ್ಸ್ ಮಾಡಿದರೆ ಅವ್ರು ರೋಡ್ ಬೀಳ್ತಾರೆ. ಯಾರಾದರೂ ಒಂದು ಸ್ವಲ್ಪ ವಿಷ ತಗೊಂಡ್ರೆ ಇಡೀ ದೇಹ ವಿಷವನ್ನು ಆವರಿಸಿ ಸಾವಿಗೀಡಾಗ್ತಾರೆ. ಆ ರೀತಿ ರಾಹು. ದಯವಿಟ್ಟು ಇದಕ್ಕೆ ಹೋಗಬೇಡಿ. ನೀವು ರಾಹು ಕೇತು ಶಾಂತಿ ಮಾಡಿ. ರಾಹು ಕೇತು ಶಾಂತಿ ಒಂದೇ ಒಂದು ನಾಗ ಪ್ರತಿಷ್ಠಾಪನೆ ಮಾಡಿಸಿ ಆ ಪ್ರತಿಮೆಯನ್ನು ದಿನ ನೀವು ಮನೆಯಲ್ಲೇ ಪೂಜೆ ಮಾಡ್ಕೊಳ್ಳಿ. ನೋಡಿ, ಎಲ್ಲದಕ್ಕಿಂತ ಹೆಚ್ಚು ವಸುಮತಿ ಯೋಗ, ಬಹಳ ದೊಡ್ಡ ವಸುಮತಿ ಯೋಗ ಇದೆ ನಿಮಗೆ. ಹೌದು, ಬಹಳ ದೊಡ್ಡ ವಸುಮತಿ ಯೋಗ. ಚಂದ್ರಶೇಖರ್ ಅವರೇ, ಪ್ರಬಲ ವಸುಮತಿ ಯೋಗ. ಯಾರ ಜಾತಕದಲ್ಲಿ ಪ್ರಬಲ ವಸುಮತಿ ಯೋಗ ಆಗುತ್ತೋ ಅವ್ರು ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪತ್ತು ಹಾಗೂ ಐಶ್ವರ್ಯ ಸಮರ್ಪವಾಗುತ್ತೆ, ಸಿಗುತ್ತೆ. ಅದು 40 ವರ್ಷ ಇಲ್ಲ 45 ವರ್ಷ ಆದ್ಮೇಲೆ ಸಿಗುತ್ತೆ. ಅಲ್ಲಿವರೆಗೂ ವಸುಮತಿ ಯೋಗ ಆಕ್ಟಿವೇಟ್ ಆಗೋದಿಲ್ಲ. ಅದು ಅಲ್ಲದೆ ಯಾರ ಜಾತಕದಲ್ಲಿ ವಸುಮತಿ ಯೋಗ ಆಗುತ್ತೋ ಅವ್ರಿಗೆ ಒಳ್ಳೆ ಹೆಂಡತಿ ಸಿಗ್ತಾಳೆ, ಮಕ್ಕಳಿಂದ ಸಂಪೂರ್ಣ ಸುಖ ಹಾಗೂ ನೆಮ್ಮದಿ ಯಶಸ್ಸನ್ನು ಕಾಣ್ತಾರೆ ಅಂತ ಶಾಸ್ತ್ರದಲ್ಲಿ ಹೇಳಿದೆ. ಅದನ್ನೇ ಹೇಳ್ತಾ ಇದ್ದೀನಿ. ಅಲ್ಲಿ ರಾಹು ಬಂದು ಕುಂತು ಬುಧ ಶುಕ್ರನ ಕೆಡಿಸಿದ್ದಾರೆ. ದಯವಿಟ್ಟು ರಾಹು ಶಾಂತಿ ಮಾಡ್ಕೊಳ್ಳಿ. ಶನಿ ನೋಡಿ 5ನೇ ಮನೆಯಲ್ಲಿ, ಸ್ವಂತ ಮನೆಯಲ್ಲಿದ್ದಾನೆ. ದಿಸ್ ಇಸ್ ಕಾಲ್ಡ್ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ. ದೊಡ್ಡ ರಾಜಯೋಗ. ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಆಗುತ್ತೋ ಅವ್ರಿಗೆ ಸಂಪತ್ತು, ಐಶ್ವರ್ಯ, ದಾಂಪತ್ಯ ವಿದ್ಯೆ, ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತೇವೆ. ಬಟ್ 5ನೇ ಭಾವ ಚೆನ್ನಾಗಿರೋದ್ರಿಂದ 5ನೇ ಭಾವದ ಫಲ ನೀವು ಎಲ್ಲವನ್ನೂ ಅನುಭವಿಸ್ತೀರಿ. ಒಳ್ಳೆ ಎಜುಕೇಶನ್ ಇರುತ್ತೆ, ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ. ಹುಟ್ಟುವಂಥ ಮಕ್ಕಳು ಬಹಳ ಪ್ರಜ್ಞಾವಂತ, ರೀತಿವಂತ, ಸುಸಂಸ್ಕೃತ ರಾಗಿರ್ತಾರೆ. ಅದೂ ಅಲ್ಲದೆ ಒಳ್ಳೆ ಸೆಕ್ಸುವಲ್ ಲೈಫ್ ಅನುಭವಿಸ್ತೀರಿ. ಒಳ್ಳೆ ಟ್ಯಾಲೆಂಟ್ ಇರುತ್ತೆ ನಿಮಗೆ, ಒಳ್ಳೆ ಪಾಪ್ಯುಲಾರಿಟಿ ಸಿಗುತ್ತೆ. ಪ್ರೀತಿ ಪ್ರೇಮ, ಎಲ್ಲರ ಅಣ್ಣ ತಂದೆ ತಾಯಿ, ಅಕ್ಕ ತಂಗಿ, ಹೆಂಡತಿ ಮಕ್ಕಳು ಎಲ್ಲರ ಪ್ರೀತಿ, ನಿಷ್ಕಳಂಕ ನಿರ್ಮಲವಾದ ಪ್ರೀತಿಯನ್ನು ಪಡ್ಕೋತೀರಿ. ಸುಖ ಶಾಂತಿ ಜೊತೆಗೆ ನಡೀತೀರಿ. ಕಷ್ಟಗಳನ್ನು ಹೊರದೂಡಿಸ್ತೀರಿ. ಸಾಧನೆಗೆ ದಾರಿ ಮಾಡ್ಕೋತೀರಿ. ಒಳ್ಳೆ ಗುಣಗಳನ್ನು ಬೆಳೆಸ್ಕೋತೀರಿ. ಒಳ್ಳೆ ಪಾಪ್ಯುಲಾರಿಟಿ ಸಿಗುತ್ತೆ. ಅದೂ ಅಲ್ಲದೆ ಪಬ್ಲಿಕ್ ಅಲ್ಲಿ ಒಳ್ಳೆ ಇಮೇಜ್ ಅನ್ನು ಬೆಳೆಸ್ಕೋತೀರಿ. ಇದು ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ, 5ನೇ ಭಾವದ ಕೊಡುಗೆ. ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಆಗುತ್ತೋ ಅವ್ರಿಗೆ ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ದೇ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಹೆಂಡತಿ ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು, ಮಾನ ಪ್ರತಿಷ್ಠೆ, ಯಶಸ್ಸು, ನೀತಿ, ರೀತಿ, ಸ್ಥಾನಮಾನ ಹಾಗೂ ಆರೋಗ್ಯ, ಆಯುಷ್ಯವನ್ನು ಪಡ್ಕೊಂಡು ಜೀವನದಲ್ಲಿ ಬಹಳ ಸುಖಮಯವಾಗಿ ಎತ್ತರ ಸ್ಥಾನಕ್ಕೆ ಇರ್ತೀರಿ. ಯೋಗ ಚಂದ್ರಿಕೆ ಹಾಗೂ ಯೋಗ ಮಾರ್ತಾಂಡ ಬುಕ್ಕಿನಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗದ ಬಗ್ಗೆ ಬಹಳ ಸಂಪೂರ್ಣ ವಿವರಣೆ ಕೊಟ್ಟಿದ್ದಾರೆ. ತಾವು ನೋಡ್ಕೋಬಹುದು. ದಟ್ ಈಸ್ ಅಲ್ಟಿಮೇಟ್, ಎಕ್ಸ್ಟ್ರಾರ್ಡಿನರಿ, ಸೂಪರ್. ಶನಿ ಒಳ್ಳೆ ಜಾಗದಲ್ಲಿದ್ದಾನೆ. 6ನೇ ಮನೆ ಚಂದ್ರ ವಿಪರೀತ ರಾಜಯೋಗದಲ್ಲಿ ಬರ್ತಾನೆ ಅಂತ ಅನ್ಕೊಂಡ್ರ? ಇಲ್ಲ, ಬುಧ 3ನೇ ಮನೆಯಲ್ಲಿದ್ದಾನೆ.
ಒಂದು ತಿಳ್ಕೊಂಬಿಡಿ ಸರ್, 6ನೇ ಮನೆ ಚಂದ್ರ, 3ನೇ ಮನೆ ಶುಕ್ರ, ಇವರಿಬ್ಬರು ಸೇರ್ಕೊಂಡು ಹೆಣ್ಣಿನಿಂದ ಮೋಸ ಹೋಗೋದು ಮಾತ್ರ ಗ್ಯಾರಂಟಿ. ನೋಡಿ, ಯಾರ ಜಾತಕದಲ್ಲಿ ಶುಕ್ರ ಮತ್ತು ಚಂದ್ರ ಸರಿಯಾದ ಜಾಗದಲ್ಲಿರೋದಲ್ಲೂ ಅವರು ಹೆಣ್ಣು ಮತ್ತು ನೀರಿನಿಂದ ಮೋಸ ಹೋಗುವುದು 100ಕ್ಕೆ 100 100% ಗ್ಯಾರಂಟಿ. ಇಲ್ಲೇ ಬುಧ ಶುಕ್ರ ಶಾಂತಿ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ 3ನೇ ಭಾವದಲ್ಲಿ ವಸುಮತಿ ಯೋಗ ಜನರೇಟ್ ಮಾಡ್ತಾರೆ. ಚಂದ್ರ 6ನೇ ಮನೆಯಲ್ಲಿ ಬರಬಾರದು. ವಿಪರೀತ ಕಷ್ಟಗಳನ್ನು ನೋಡ್ತೀರಿ, ವಿಪರೀತ ಸಾಲವನ್ನು ಮಾಡ್ಕೋತೀರಿ, ಜಗಳ ಜಾಪತ್ರೆಯಿಂದ ಜೀವನ ಕೂಡ ಇರುತ್ತೆ, ವಿರೋಧಿಗಳು ಹುಟ್ಟುಕೋತಾರೆ, ಆರೋಗ್ಯ ಹಾಳಾಗುತ್ತೆ, ಮನೆಯಲ್ಲಿ ಹೊಂದಾಣಿಕೆ ಇಲ್ದಂಗೆ ಆಗುವುದಲ್ಲದೆ ವಿವಾದಗಳಿಗೆ ಗುರಿಯಾಗ್ತೀರಿ, ಅಪವಾದವನ್ನು ಹೊತ್ಕೋತೀರಿ, ಕೋರ್ಟು ಕಚೇರಿಯಲ್ಲಿ ಸೋಲನ್ನು ಅನುಭವಿಸ್ತೀರಿ, ಎಲುಬು ಕೀಳು ಸ್ನಾಯು ಹಾಗೂ ನರಗಳ ದೌರ್ಬಲ್ಯ ಹಾಗೂ ಇಲ್ಲ ಅದರ ರೋಗಕ್ಕೆ ತುತ್ತಾಗ್ತೀರಿ, ತಂದೆಯಿಂದ ನೀವು ವಿರೋಧಿ ಆಗ್ತೀರಿ, ಇಲ್ಲ ತಂದೆಯ ಕೆಲಸ ಬಹಳ ಕೆಡುತ್ತೆ. ನೋಡಿ, ನನಗೆ ಯಾವುದೂ ಬೇಜಾರಿಲ್ಲ. ಕೇತು 9ನೇ ಮನೆಯಲ್ಲಿ ನೀಚ, ಬಹಳ ಕೆಟ್ಟದ್ರಿ ಇದು. ಅಲ್ಪ ಆಯು ಮಾಡುತ್ತೆ, ವಿಪರೀತ ಕಷ್ಟಗಳನ್ನು ಕೊಡುತ್ತೆ, ವಿಪರೀತ ಸಾಲವನ್ನು ಕಡಿಸುತ್ತೆ, ಯಾರೂ ನಂಬದ ಹಾಗೆ ಮಾಡುತ್ತೆ, ಮೋಸಗಾರನನ್ನು ನಿಮ್ಮ ನಂಬೋದಿಲ್ಲ ಮೋಸಗಾರನಾಗಿ ಮಾಡುತ್ತೆ, ಅಲ್ಪ ಆಯು ಆಗ್ತೀರಿ, ಸಣ್ಣ ಪುಟ್ಟ ಕೆಟ್ಟ ಘಟನೆಗಳು ಜೀವನದಲ್ಲಿ ನಡೀತವೆ, ಆಕ್ಸಿಡೆಂಟ್ಸ್ ಆಗ್ಬೋದು, ಜಗಳ ಜಾಪತ್ರೆಯಲ್ಲಿ ಜೀವ ಕುತ್ತು ಬರ್ಬೋದು, ನೀರಿನಿಂದ ಕುತ್ತು ಬರ್ಬೋದು. ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ಅಷ್ಟಮ ಕುಜ ನೋಡಿ, 8ನೇ ಮನೆ ಕುಜ 11ರಲ್ಲಿ. ಅಕ್ಕ ತಂಗಿ ಅಣ್ಣ ತಮ್ಮ ದೇವರಾಣಿ ನಿಮ್ಮ ನಂಬಲ್ಲ, ಅವರು ವಿರೋಧಿಗಳಾಗ್ತೀರಿ, ಲಾಭ ಸಿಗುವುದೇ ಇಲ್ಲ ನಿಮಗೆ. ಹೌದು, ಮಿತ್ರರು ಮೋಸ ಮಾಡುವವರೇ ಸಿಗ್ತಾರೆ. ಮಿತ್ರರಷ್ಟೇ ಅಲ್ಲ, ಸಂಬಂಧಿಗಳು ಮತ್ತು ಹತ್ತಿರ ಸಂಬಂಧಿಗಳು ಎಲ್ಲರಿಂದನೂ ಮೋಸ ಆಗೋ ಚಾನ್ಸಸ್ ಇರುತ್ತೆ. ನನಗೆಲ್ಲದಕ್ಕಿಂತ ಬೇಜಾರು ಏನು ಸಂಗತಿ ಅಂದರೆ, ಇಲ್ಲಿ ನೋಡಿ, ಇಲ್ಲಿ ನೀಚ ಕುಜ ಸೀದ ಸೂರ್ಯನ ನೋಡ್ತಾನೆ, ಆಮೇಲೆ ಶನಿ ನೋಡ್ತಾನೆ, ಆಮೇಲೆ ಚಂದ್ರನ ನೋಡ್ತಾನೆ. ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ 1ನೇದು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ಅದಾದ್ಮೇಲೆ ನಾನು ಹೇಳೋದಿಷ್ಟೇ, ಚಂದ್ರ, ಸೂರ್ಯ ಹಾಗೂ ಕುಜ ಈ 3 ಗ್ರಹಗಳ ಶಾಂತಿ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಬಹಳ ತೊಂದರೆಗೀಡಾಗ್ತೀರ ಮಿಸ್ಟರ್ ಚಂದ್ರಶೇಖರ್. ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ, ಚಂದ್ರ ಸೂರ್ಯ ಕುಜನ ಶಾಂತಿ ಮಾಡ್ಕೊಳ್ಳಿ, 100ಕ್ಕೆ 100 ಲಾಭಕ್ಕೆ ಹೋಗ್ತೀರಿ, ಎತ್ತರ ಮಟ್ಟಕ್ಕೆ ಬೆಳಿತೀರಿ. ನೋಡಿ, 1, 5, 7, 9 1ನೇ ಮನೆ ಸ್ವಾಮಿ ಕುಜ ನೀಚ, 5ನೇ ಮನೆ ಸ್ವಾಮಿ 12ರಲ್ಲಿ, 7ನೇ ಮನೆ ಸ್ವಾಮಿ 12ರಲ್ಲಿ, 9ನೇ ಮನೆ ಸ್ವಾಮಿ 3ರಲ್ಲಿ. ಸರ್, ದಯವಿಟ್ಟು ದಾಂಪತ್ಯದ ತೊಂದರೆ ಬಹಳ ಆಗುತ್ತೆ, ನಿಮಗೆ ನೆಮ್ಮದಿ ಸಿಗೋದಿಲ್ಲ. ದಯವಿಟ್ಟು ನಾನು ಹೇಳುವ ಗ್ರಹಗಳ ಶಾಂತಿ ಮಾಡ್ಕೊಳ್ಳಿ, ಇಲ್ಲ ಬಹಳ ತೊಂದರೆಗೀಡಾಗ್ತೀರ. ಕೆಲಸ ಬಹಳ ಕಷ್ಟ ಸರ್, ಬಹಳ ಕಷ್ಟ. ಸರ್ಕಾರಿ ನೌಕರಿ ಸಿಗ್ಬೋದು, ಮತ್ತು ರಾವು ಪೀಡಿತನಾಗಿದ್ದಾನೆ. ನಾನು ಇಷ್ಟೇ ಹೇಳೋದು ಮಿಸ್ಟರ್ ಚಂದ್ರಶೇಖರ್, ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಇದೆ, ಒಪ್ಕೋತೀನಿ. ಯಾವಾಗ ಕುಬೇರ ಯೋಗ ಇದೆ, ಒಪ್ಕೋತೀನಿ. ಯಾವಾಗ ಗ್ರಹಗಳ ಶಾಂತಿ ಆಗದೇನೆ ಅವು ಆಕ್ಟಿವೇಟ್ ಆಗಲ್ಲ ಚಂದ್ರಶೇಖರ್. ಮೈಯಲ್ಲಿ ಯಾವುದಾದ್ರೂ ರೋಗ ಇದ್ರೆ ನೀವು ಸುಖದಿಂದ ಇರೋಕ್ಕಾಗೋದಿಲ್ಲ. ಮೊದಲ ಆ ರೋಗವನ್ನು ನೀವು ನಿವಾರಣೆ ಮಾಡ್ಕೊಳ್ಳಿ, ಆಮೇಲೆ ಸುಖ ಆಟೋಮೆಟಿಕ್ ಆಗಿ ಬರುತ್ತೆ. ಅದೇ ರೀತಿ ಜಾತಕದಲ್ಲಿರುವ ದೋಷಗಳನ್ನ ನೀವು ನಿವಾರಣೆ ಮಾಡ್ಕೊಳ್ಳೋದೇನೆ ನಾನು ಸುಖಮಯವಾಗಿರ್ತೇನೆ ಅಂದ್ರೆ ಆಗುವುದಿಲ್ಲ. ಇನ್ನೊಂದ್ಸಲ ಹೇಳ್ತೇನೆ, ನೋಡ್ಕೊಳ್ಳಿ. ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ, ಚಂದ್ರ, ಕುಜ ಹಾಗೂ ಸೂರ್ಯ ಶಾಂತಿ ಮಾಡ್ಕೊಳ್ಳಿ. ಪ್ಲಸ್ ಇಷ್ಟು ನೀವು ಮಾಡ್ಕೊಳ್ಳೇಬೇಕು, ಇಲ್ಲ ಅಂದರೆ ಬಹಳ ಕಷ್ಟಕ್ಕೀಡಾಗ್ತದೆ. ಆ ತಾಯಿ ಸರ್ವಮಂಗಲೆ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಈಡೇರಿಸಲಿ ಅಂತ ಹೇಳಿ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.